ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಒಂಥರ ಚಿಲ್ಲಿಂಗ್ ಡೇ ಅಂತಲೇ ಹೇಳ್ಬೋದು. ಯಾಕಂದರೆ ಹಸ್ಬೆಂಡು ಒಂದು 2 ಡೇಸ್ ಮಟ್ಟಿಗೆ ಹೊರಗಡೆ ಹೋಗಿದ್ದಾರೆ. ಸೊ ಹಾಗಾಗಿ ಏಳೋದೇ ತುಂಬ ಲೇಟ್ ಆಯಿತು. ಎಷ್ಟು ಲೇಟು ಅಂದರೆ ಆಲ್ರೆಡಿ ಬಿಸಿಲು ಬಂದಿತ್ತು. ಎನಿವೇ, ಯಾವಾಗಲೂ ಒಂದು ಸಲ ಈ ಥರ ಲೇಝಿ ರುಟೀನ್ ಚಲ್ತಾ ಹೇ ಅಲ್ವಾ. ಓಕೆ, ಅದಾದಮೇಲೆ ಎದ್ದು ಸೇಮ್ ನಂದು ಎಲ್ಲ ಮಾರ್ನಿಂಗ್ ರುಟೀನ್ ಎಲ್ಲ ಮಾಡಿ, ಸ್ವಲ್ಪ ಬ್ರೀತಿಂಗ್ ಎಕ್ಸಸೈಸ್, ಮೆಡಿಟೇಷನ್ ಎಲ್ಲ ಮಾಡಿ, ಮನೆಯೆಲ್ಲ ಕ್ಲೀನ್ ಮಾಡಿ, ಸ್ನಾನ ಮಾಡಿ ಒಂದು ಮಾರ್ನಿಂಗ್ ಪೂಜೆ ಮಾಡಿದೆ. ಅದಾದಮೇಲೆ ಬ್ರೇಕ್ಫಾಸ್ಟ್ ಕೂಡ ಏನು ಪ್ರಾಪರಾಗಿ ಮಾಡಿರಲಿಲ್ಲ. ಜಸ್ಟ್ ಒಂದು ಮ್ಯಾಗಿ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಕೂಡ ಮುಗಿಸಿದೆ. ಮತ್ತು ಪಾತ್ರೆ ಎಲ್ಲ ತೊಳೆದು ಬಟ್ಟೆ ಎಲ್ಲ ವಾಶ್ ಮಾಡಿ ಅಲ್ಲಿಗೆ ಒಂದು 12 ಗಂಟೆ ಹೊತ್ತಾಯಿತು. ಮತ್ತು ಹಿಂದಿನ ದಿನ ಓನರ್ ಆಂಟಿ ನನಗೆ ಹಲಸಿನ ಹಣ್ಣು ಕೊಟ್ಟಿದ್ದರು, ಅದನ್ನು ತಿಂದೆ. ಮತ್ತು ಸ್ವಲ್ಪ ಹೊತ್ತಾದ ನಂತರ ಮತ್ತೆ ಕಿಚನ್ಗೆ ಹೋಗಿ ಲಂಚ್ಗೆ ಏನಾದರೂ ಪ್ರಿಪೇರ್ ಮಾಡಬೇಕಲ್ವ, ಅದಕ್ಕೆ ಎಗ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡೆ. ಯಾವಾಗ ಹಸ್ಬೆಂಡ್ ಮನೆಯಲ್ಲಿರಲ್ವೋ ಆವಾಗ ನಾನು ಹೆಚ್ಚಾಗಿ ಎಗ್ ರೆಸಿಪಿನೇ ಮಾಡ್ತೇನೆ. ಅವರಿರುವಾಗ ಎಗ್ ಮಾಡೋದು ತುಂಬ ರೇರು, ಯಾಕಂದರೆ ಅವರಿಗಷ್ಟು ಎಗ್ ಇಷ್ಟ ಇಲ್ಲ. ಸೊ ಇದು ಯಾವಾಗಲೂ ಅನ್ನ ಸಾರು ಪಲ್ಯ ಮಾಡಿ ಬೋರ್ ಆಗಿರುತ್ತೆ ಅಲ್ವಾ. ಸೊ ಅದಕ್ಕೆ ಇವತ್ತು 1 ಪಾಟ್ ಮೀಲ್ ಮಾಡೋಣ ಅಂತ ಅಂದ್ಕೊಂಡೆ. ಸಿಂಪಲಾಗಿ ಒಂದು ಎಗ್ ಬಿರಿಯಾನಿ ಮಾಡಿ ಅದಕ್ಕೊಂದು ಸ್ಯಾಲೆಡ್ ಕೂಡ ಮಾಡಿಕೊಂಡೆ. ಕುಕ್ಕುಂಬರ್, ಕ್ಯಾರೆಟು, ಟೊಮ್ಯಾಟೊ, ಆನಿಯನ್ ಹಾಕಿ ಸ್ವಲ್ಪ ಪೆಪ್ಪರ್ ಪೌಡ್ರು, ಸಾಲ್ಟ್ ಎಲ್ಲ ಹಾಕಿ ಪ್ರಿಪೇರ್ ಮಾಡಿಕೊಂಡೆ. ಬಿರಿಯಾನಿ, ಉಪ್ಪಿನಕಾಯಿ, ಸಲಾಡ್ ತುಂಬ ಚೆನ್ನಾಗಿತ್ತು. ಅದಾದ ನಂತರ ಮಧ್ಯಾಹ್ನ ನನಗೆ ಲೈವ್ ಕ್ಲಾಸ್ ಇತ್ತು. ಸ್ಯಾಟರ್ಡೆ ಸಂಡೇ ಲೈವ್ ಕ್ಲಾಸ್ ಇರುತ್ತೆ. ಸೊ ಅದನ್ನು ಮುಗಿಸಿದೆ. ಮತ್ತು ಇದೊಂದು ಫ್ಯಾನ್ ಯಾವಾಗಿಂದ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊತಾ ಇದ್ದೆ, ಬಟ್ ಇವತ್ತು ಅದಕ್ಕೆ ಟೈಮ್ ಬಂತು. ಆದರೆ ಫುಲ್ ಎಲ್ಲ ಕಡೆ ಡಸ್ಟ್ ಆಯಿತು. ಎಲ್ಲ ಕ್ಲೀನ್ ಮಾಡಿ ಮತ್ತು ಸ್ವಲ್ಪ ಸೆಲ್ಫ್ ಪ್ಯಾಂಪರಿಂಗ್ ಟೈಮ್. ಸೊ ಹಾಗೆ ಒಂದು ಫೇಸ್ ಸ್ಕ್ರಬ್ ಮಾಡಿ ಸ್ವಲ್ಪ ಸ್ಟೀಮ್ ತಗೊಂಡು ಫೇಸ್ ಪ್ಯಾಕ್ ಹಾಕ್ಕೊಂಡೆ. ಅಷ್ಟರಲ್ಲಿ ಈವ್ನಿಂಗ್ ಆಯಿತು. ಮತ್ತು ಬಟ್ಟೆ ಎಲ್ಲ ಹೊರಗಡೆ ಹಾಕಿದ್ದನ್ನು ಒಳಗೆ ತಗೊಂಬಂದೆ. ಯಾವುದು ಅಷ್ಟು ಸರಿಯಾಗಿ ಒಣಗಿರಲಿಲ್ಲ, ಯಾಕಂದರೆ ಇವಾಗ ಕ್ಲೈಮೇಟು ಆಚೆ ಬಿಸಿಲೂ ಅಲ್ಲ, ಈಚೆ ಮಳೆನೂ ಅಲ್ಲ, ಆ ಥರ ಇದೆ. ಹಾಗಾಗಿ ಒಳಗೆ ತಂದು ಮತ್ತೆ ಅದನ್ನೆಲ್ಲ ಒಣಗಿ ಹಾಕಿದೆ. ಅದಾದಮೇಲೆ ನಂದು ಈವ್ನಿಂಗ್ ಪೂಜೆನೂ ಮುಗಿಸಿದೆ. ಆಮೇಲೆ ಮತ್ತೆ ಪುನಃ ಲೈವ್ ಕ್ಲಾಸ್ ಇತ್ತು. ಸೊ ಅದನ್ನು ಕೂಡ ಮುಗಿಸಿದೆ. ಮತ್ತು ಡಿನ್ನರ್ ಮುಗಿಸಿ ಒಂದು ಸ್ವಲ್ಪ ಟಿ ವಿ ನೋಡೋಣ ಅಂತ ಹಾಲಲ್ಲೇ ಟಿ ವಿ ನೋಡ್ತಾ ಟೈಮ್ ಸ್ಪೆಂಡ್ ಮಾಡಿ ಅಲ್ಲೇ ಮಲ್ಕೊಂಡೆ ಇವತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.